ಶುರುವಾಯಿತು. ಮಾತು ಶುರುವಾಗಲಿ. ಮಲೆನಾಡು ಚಿಕ್ಕಮಗಳೂರು ಕರ್ನಾಟಕದ ಒಂದು ಸುಂದರವಾದ ಪ್ರದೇಶವಾಗಿದೆ. ಇದು ಪಶ್ಚಿಮ ಘಟ್ಟಗಳ ಒಂದು ಭಾಗವಾಗಿದ್ದು ಹಚ್ಚ ಹಸಿರಿನಿಂದ ಕೂಡಿದ ಬೆಟ್ಟಗಳು, ಕಣಿವೆಗಳು ಮತ್ತು ಜಲಪಾತಗಳಿಗೆ ಹೆಸರುವಾಸಿಯಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಹೆಚ್ಚಿನ ಪ್ರದೇಶವು ಮಲೆನಾಡಿನಲ್ಲಿದೆ. ಇಲ್ಲಿ ಕಾಫಿ ತೋಟಗಳು, ದಟ್ಟವಾದ ಅರಣ್ಯಗಳು ಮತ್ತು ಅನೇಕ ಪ್ರವಾಸಿ ಆಕರ್ಷಣೆಗಳಿವೆ. ಇಂಥ ಒಂದು ಅದ್ಭುತವಾದ ಜಾಗಕ್ಕೆ ಇವತ್ತು ನಾವು ಹೊರಟಿದ್ದೀವಿ. ಸರಿಸುಮಾರು 6 ಗಂಟೆಗೆ ಬೆಂಗಳೂರಿಂದ ಹೊರಟು ನಾವು ಚಿಕ್ಕಮಗಳೂರನ್ನ ಫೈನಲಿ 10 ಗಂಟೆ ಹಾಗೆ ರೀಚ್ ಆದ್ವಿ. ಅಲ್ಲಿಂದ ನಮ್ಮ ಪಯಣ ಮುಂದುವರೆದಿತ್ತು ಬಿಯಾಂಡ್ ಹೋಮ್ ಸ್ಟೇಗೆ. ಬಿಯಾಂಡ್ ಹೋಮ್ ಸ್ಟೇ ಬಂದು ಮಲ್ಲಂದೂರಲ್ಲಿದೆ. ನಾವು ಇಲ್ಲಿಗೆ ಬಂದಿದ್ದೀವಿ ನಮ್ಮ ವಿಂಡ್ಸರಲ್ಲಿ. ತುಂಬ ಭಯ ಇತ್ತು, ಏನು ಮಾಡೋದು, ಎಲ್ಲಿ ಚಾರ್ಜ್ ಮಾಡೋದು, ಹೇಗಿರುತ್ತೋ ಏನೋ ಅಂತ ಎಲ್ಲ ಭಯನೂ ನಾವು ನಮ್ಮ ಬೆನ್ನ ಹಿಂದೆ ಹಾಕಿ ಫೈನಲಿ ವಿಂಡ್ಸರ್ ಇವಿಯಲ್ಲಿ ಬಂದಿದ್ದೀವಿ. ಇಲ್ಲಿ ರೀಚ್ ಆಗಿ ಊಟ ಮಾಡಿ ಈಗ ಟೈಮ್ ಟು ಗೋ ಟು ಸ್ಲೀಪ್. ಈ ಮಲೆನಾಡಿನಲ್ಲಿ ಉಳ್ಕೊಳ್ಳೋದು ಒಂದು ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಅದರಲ್ಲೂ ಇಂಥ ಕಗ್ಗತ್ತಲಲ್ಲಿ, ಆ ಚಳಿಯಲ್ಲಿ, ಮಳೆಯಲ್ಲಿ ಬೆಚ್ಚಗೆ ಮಲ್ಕೊಳ್ಳೋದಿದೆಯಲ್ಲ, ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಸೊ ನಾವು ಬಂದು ಇವಾಗ ಫೈನಲಿ ಜಸ್ಟ್ ರೆಸ್ಟ್ ನೈಟ್ ಅಷ್ಟೇ. ಇಲ್ಲಿ ಜೀರ್ಜಿಂಬೆ ಸೌಂಡ್ ಆಗಲಿ ಅಥವಾ ಮಿಣುಕುಳ ಹೇಗಿರುತ್ತೆ ನೋಡಿ. ಇಲ್ಲೇನು ಬಂದು ಸುತ್ತಾ ಇದೆಯಲ್ಲ, ನಾವು ಮಲ್ಕೊಂಡ ಮೇಲೆ ಏನೂ ಹೊಳಿತಾ ಇದೆಯಲ್ಲ ಅಂತ ನೋಡಿದರೆ ಮಿಣುಕುಳ. ಅದನ್ನು ನೋಡ್ತಾ 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 ನಿದ್ದೆಗೆ ಜಾರಿ ಬೆಳಗಿನ ಜಾವ ಆಗಿದ್ದೇ ಗೊತ್ತಾಗಿಲ್ಲ. ನಮ್ಮ ಬೆಂಗಳೂರಂಥ ಊರಲ್ಲಿ ಬೆಳಿಗ್ಗೆ ಏಳೋದಿಕ್ಕೂ ಇಂಥ ಒಂದು ತೋಟದ ಮಧ್ಯ ಸುಂದರವಾದ ಪ್ರಕೃತಿ ನೋಡ್ತಾ ಏಳೋದೇನಿದೆಯಲ್ಲ, ಒಂಥರ ಅದ್ಭುತವಾದ ಫೀಲಿಂಗ್ ಅಲ್ಲ. ಐ ಮೀನ್ ಇಟ್ಸ್ ಜಸ್ಟ್ ಎಕ್ಸ್ಪ್ಲೇನೇ ಮಾಡೋಕ್ಕಾಗ್ದಲೇ ಇರೋವಂಥ ಫೀಲಿಂಗ್. ಎಷ್ಟೋ ಜನ ಅಂದ್ಕೊಳ್ತೀವಿ ನಾವು ಇದೇ ಥರ ಮಲೆನಾಡಿಗೆ ಬರಬೇಕು, ಮಲೆನಾಡಲ್ಲೊಂದು ಮನೆ ಮಾಡ್ಕೊಬೇಕು, ಈ ಜರಿ ಜರಿ ಮಳೆಯಲ್ಲಿ ಜೀವನ ಕಳಿಬೇಕು ಅಂತ. ಬಟ್ ಆದರೆ ಎಲ್ಲರಿಗೂ ಇದು ಆಗುವಂಥದ್ದಲ್ಲ. ಬೆಳಿಗ್ಗೆ ಹೇಳ್ತಾ ಇದ್ದಂಗೆ ಬಿಯಾಂಡ್ ಹೋಮ್ ಸ್ಟೇಯಲ್ಲಿ ನಮಗೆ ಯಮ್ಮಿ ಫುಡ್ ರೆಡಿಯಾಗಿತ್ತು. ಎಗ್ ಕರಿ, ಚಟ್ನಿ ಮತ್ತು ಅಕ್ಕಿ ರೊಟ್ಟಿನ ಮಾಡಿಕೊಟ್ಟಿದ್ರು. ವಾಟ್ ಅ ವೇ ಟು ಸ್ಟಾರ್ಟ್ ದ ಡೇ, ರೈಟ್? ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ, ಮಲೆನಾಡಿನ ಒಂದು ವಿಶಿಷ್ಟವಾದ ಅವರದೇ ಆದ ಶೈಲಿಯಲ್ಲಿ ತಯಾರಿಸುವಂಥದ್ದೇ ನಮ್ಮ ಅಕ್ಕಿ ರೊಟ್ಟಿ. ಅಕ್ಕಿ ರೊಟ್ಟಿ ಅಂತಂದರೆ ಸುಮಾರು ಜನ ಅಕ್ಕಿ ಹಿಟ್ಟಲ್ಲಿ ಮಾಡೋದು ಅನ್ಕೋತಾರೆ. ಬಟ್ ಇದು ಅನ್ನದಲ್ಲಿ ಮಾಡ್ತಾರೆ. ಅನ್ನನ ಸ್ವಲ್ಪ ಮೃದುವಾಗಿ ಕಿವುಚ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ನೀರಲ್ಲಿ ಕಲಸಿ ಮೆತ್ತಗೆ ಬಿಸಿ 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 ಇರೋ ಅಕ್ಕಿ ರೊಟ್ಟಿಗೆ ತುಪ್ಪ ಹಾಕ್ಕೊಂಡು ತಿನ್ನೋದೇ ಒಂದು ಮಜಾ. ದಿನ ಹೇಗೆ ಹೋಗ್ತಾ ಇತ್ತು ಅಂತಲೇ ಗೊತ್ತಾಗಲಿಲ್ಲ. ಒಂಥರ ಜಡಿ ಮಳೆ ಬರ್ತಾನೆ ಇತ್ತು. ಅದ್ರ ಜೊತೆಗೆ 2 ಮುದ್ದಾದ ನಾಯಿಗಳು. ಈಗ ನೋಡ್ತಾ ಇರೋದು ಲಿಯೋ, ಈಗ ಇನ್ನೊಬ್ಬ ಬರ್ತಾನೆ ರಾಫಾ ಅಂತ. ನೋಡೋಕ್ಕೆ ಭಯಂಕರವಾಗಿದ್ರೂ ತುಂಬ ಫ್ರೆಂಡ್ಲಿ ನಾಯಿಗಳು. ಅವುಗಳ ಜೊತೆ ಒಂದಷ್ಟು ಹೊತ್ತು ಆನಂದವಾಗಿ ನೆಮ್ಮದಿಯಲ್ಲಿ ಕಳೆದ್ವಿ. ಇದೆಲ್ಲದ್ರ ಜೊತೆ ಕ್ರಿಕೆಟ್ ಹುಳಗಳನ್ನ ಮರೆಯೋಕ್ಕಾಗತ್ತಾ? ಮಲೆನಾಡಿಗೂ ಕ್ರಿಕೆಟ್ ಹುಳಗಳಿಗೂ ಇರೋವಂಥ ನಂಟೇ ಬೇರೆ. ಈ ನೆಮ್ಮದಿಯಾಗಿರೋ ಜಾಗದಲ್ಲಿ ಕೂತ್ಕೊಂಡು ಕ್ರಿಕೆಟ್ ಹುಳ ಸೌಂಡ್ ಕೇಳಿಸ್ಕೊಂಡು ಬ್ಯೂಟಿಫುಲ್ ಆಗಿ ಬೆಳೆಸಿರೋ ಹೂವು ಹಣ್ಣುಗಳ ಮಧ್ಯ
ಜೀವನ ನಡೆಸೋದು ಅಂತಂದರೆ ಎಲ್ಲರಿಗೂ ಒಂಥರ ಕನಸೇ ಅಲ್ವಾ. ನಮಗೆಲ್ಲ ಆಗಲ್ಲ, ಅದಕ್ಕೆ ಅಂತಲೇ ಇಂಥ ಎಷ್ಟೋ ಹೋಮ್ ಸ್ಟೇಗಳಿದ್ದಾವೆ ಇಲ್ಲಿ. ನೀವು ನೋಡಿ, ಕಣ್ಣಿಗೆ ಕಾಣಿಸ್ದಷ್ಟು ಹಸಿರು, ಕಣ್ಣಿಗೆ ಕಾಣಿಸ್ದಷ್ಟು ಫ್ರೂಟ್ಸ್ಗಳು, ಪ್ರತಿಯೊಂದೂ ಇಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಚಿಕ್ಕಮಗಳೂರು ಅಥವಾ ನಮ್ಮ ಮಲೆನಾಡು ಹಸಿರು ಮತ್ತು ಪ್ರಶಾಂತ ವಾತಾವರಣಕ್ಕೆ ಹೆಸರುವಾಸಿಯಾಗಿದೆ. ಇಲ್ಲಿ ಕಾಫಿ ಬೆಳೆ ಏನಿದೆಯಲ್ಲ ಅದು ತುಂಬ ಪ್ರಸಿದ್ಧ, ಅದಕ್ಕೆ ಇದನ್ನು ಕಾಫಿ ನಾಡು ಅಂತಲೇ ಕರೀತಾರೆ. ಇದು ಈ ಸೀಸನಲ್ಲಿ ನಾನು ಎಲ್ಲಿ ಬಂದಿದ್ನಲ್ಲ, ಇವಾಗ ಕಾಫಿ ಬೀಜ ಬರೋಕ್ಕೆ ಶುರುವಾಗ್ತಾ ಇರುತ್ತೆ. ಹಾಗೆ ಅದನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಅಂತ ಔಷಧಿ ಹೊಡಿತಾ ಇದ್ದಾರೆ. ಅದನ್ನೆಲ್ಲ ನೋಡಿಕೊಂಡು ಸ್ವಲ್ಪ ಹೀಗೆ ಮೇಲೆ ಬಂದರೆ ಬಣ್ಣದ ವಿಧವಾದ ಪಕ್ಷಿಗಳು ಕೂಡ ನಮಗೆ ನೋಡೋಕ್ಕೆ ಸಿಕ್ತು. ಇಲ್ಲಿ ನೋಡಿ, ಒಂದೇ ಫ್ರೇಮಲ್ಲಿ ನೀಲಿ ಬಣ್ಣ ಮತ್ತು ಆರೆಂಜ್ ಬಣ್ಣದ ಹಕ್ಕಿಯನ್ನು ನೀವಿಲ್ಲಿ ಕಾಣಿಸ್ಬೋದು. ಇದೇನಂತ ಗೊತ್ತಾ ನಿಮಗೆ? ನಾವೆಲ್ಲ ಹೇಗೆ ಗೀಝರಲ್ಲಿ ಸ್ನಾನ ಮಾಡ್ತೀವಲ್ಲ, ಅದೇ ಥರ ಇಲ್ಲಿ ಎಷ್ಟೋ ಮನೆಗಳಲ್ಲಿ ಸೌದೆ ಒಲೆಯಲ್ಲಿ ಹಂಡೆಗೆ ಉರಿ ಹಾಕಿ ಬಿಸಿ 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 ನೀರಿನ ಸ್ನಾನ ಮಾಡೋಕ್ಕೂ ಸಿಗುತ್ತೆ. ಸೊ ನಾನಿವತ್ತು ಆರಾಮಾಗಿ ಎದ್ದು ನೇಚರ್ನ ಎಂಜಾಯ್ ಮಾಡ್ತಾ ಬಿಸಿ 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 ತಲೆಗೆ ಸ್ನಾನ ಮಾಡಿ ಬಿಯಾಂಡ್ ಹೋಮ್ ಸ್ಟೇಯಲ್ಲಿ ನೆಮ್ಮದಿಯಾಗಿ ಕಾಲ ಕಳೆದೆ. ಇಲ್ಲಿ ಆವಾಗವಾಗ ಒಂದೊಂದು ಸ್ವಲ್ಪ ಬಿಸಿಲು ಬರ್ತಾ ಇರುತ್ತಲ್ಲ, ಆ ಬಿಸಿಲಿಗೆ ಹೋಗಿ ನಿಂತ್ಕೊಳ್ಳೋ ಅನುಭವನೇ ಬೇರೆ. ಅದೇನೋ ಒಂಥರ ಮುಖದಲ್ಲಿ ನಗು ಕೂಡ ಆಟೋಮ್ಯಾಟಿಕ್ಕಾಗಿ ಬರ್ತಾ ಇರುತ್ತೆ. ನಿಮಗೂ ಹೀಗೆ ಒಂದೊಂದು ದಿನ ಎಲ್ಲ ಜಂಜಾಟನ ಬಿಟ್ಟು, ನಿಮ್ಮ ಕೆಲಸ ಆಗಿರ್ಬೋದು, ಟ್ರಾಫಿಕ್ ಆಗಿರ್ಬೋದು, ಏನೇ ಟೆನ್ಷನ್ ಆಗಿರ್ಬೋದು, ಎಲ್ಲದನ್ನು ಬಿಟ್ಟು ಈ ಥರ ಕಾಲ ಕಳಿಬೇಕಾ? ನಾನು ಡಿಸ್ಕ್ರಿಪ್ಷನಲ್ಲಿ ಇದರದ್ದು ಲಿಂಕ್ ಮತ್ತು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ನೀವು ಫ್ರೀ ಇದ್ದಾಗ ಮರಿಬೇಡಿ. ನಾನು ಇಲ್ಲಿ ಇನ್ನೂ 3 ದಿನ ಇರ್ತೀನಿ. ಸೊ ಇದೇ ಥರ ಏನು ಮಾಡಿದೆ, ಎಲ್ಲೆಲ್ಲಿ ಹೋದೆ ಅಂತ ಒಂದು ಸಣ್ಣ ವ್ಲಾಗ್ ಮಾಡಿ ಹಾಕ್ತೀನಿ, ನೋಡ್ತೀರಾ ಅಂತ ಅನ್ಕೋತೀನಿ. ನಿಮಗಿಷ್ಟ ಆದಲ್ಲಿ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.